ನಮಸ್ಕಾರ ರೀ. ಬರ್ರಿ ಇವತ್ತು ಏಕ್ದಮ್ ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಈ ಎಳ್ಳಿನ ಚಿಕ್ಕಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ. ಹೊರಗೆ ಮಾರ್ಕೆಟ್ನಾಗ ಸಿಗಂಗೆ ಹೆಂಗೆ ಮನೆಯಾಗೆ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಈ ಎಳ್ಳಿನ ಚಿಕ್ಕಿ ಹೆಂಗೆ ಮಾಡ್ಬೇಕಂತ ಈಗ ಮುಂದೆ ನಾವು ನೋಡ್ಕೊಂಬರಂಬರ್ರಿ. ಈ ಚಿಕ್ಕಿ ಮಾಡ್ಲಿಕ್ಕೆ ನಾ ಇಲ್ಲಿ ಒಂದು ಬಟ್ಟಲು ಏನು ಮಾಡೀನಿ ರೀ ಅಂದ್ರೆ ಈ ಹುರಿದಿದ್ದು ಎಳ್ಳು ತೊಗೊಂಡೀನಿ ರೀ. ಸ್ವಲ್ಪ ಹುರಿದಿದ್ದು ಎಳ್ಳವ ರೀ ಇವು. ಮತ್ತು ಒಂದು ಬಟ್ಟಲು ಬೆಲ್ಲ ತೊಗೊಂಡೀನಿ ರೀ. ಈಗ ಒಂದು ನಾನ್ ಸ್ಟಿಕ್ ಪ್ಯಾನ್ನಾಗ ನಾ ಏನು ಮಾಡತ್ತೀನಿ ರೀ, ಈ ಬೆಲ್ಲ ಹಾಕೊಳತ್ತೀನಿ ರೀ. ಇಲ್ಲಾಂದ್ರೆ ದಪ್ಪನ ತಳ ಇರೋಂಥದ್ದು ನೀವು ಯಾವುದೇ ಪ್ಯಾನ್ ಇಲ್ಲಿ ತೊಗೋಬೋದು ರೀ. ಮತ್ತು ಇದ್ರಾಗ 1.5 ಚಮಚನ ಇಲ್ಲಿ ತುಪ್ಪ ಹಾಕೊಳತ್ತೀನಿ ರೀ. ನೀರಂತೂ ಸ್ವಲ್ಪ ಅಂದ್ರೆ ಒಂದು ಹನಿನೂ ನೀರು ಹಾಕೊಳಕ್ಕೆ ಹೋಗ್ಬಾರ್ದು ರೀ ನಾವು. ಈಗ ಸಣ್ಣ ಉರಿನಾಗ ಚಂದ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕಾಗ್ತದೆ ರೀ. ನಾವು ಕೈ ಬಿಡಲ್ದಂಗೆ ಹಾಗೆ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕ್ರಿ. ಒಂದು 5-7 ನಿಮಿಷ ಬೇಕಾಗ್ತದೆ ರೀ ಚಲೋ ಕರಗಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಬರ್ಬೇಕಂದ್ರೆ. ನೋಡಿರಿ ಸ್ವಲ್ಪ ಇಲ್ಲಿ ಕಲರ್ನು ಇಲ್ಲಿ ಚೇಂಜ್ ಆಗ್ಲತ್ತದ ರೀ. ಪೂರ್ತಿ ಡಾರ್ಕ್ ಕಲರ್ ಬರಬೇಕಾಗ್ತದೆ ರೀ. ನೋಡಿರಿ ಹಾಗೆ ಕೈ ಆಡಿಸ್ಕೊತಾ ಇರಬೇಕು. ಇಲ್ಲಿ ನೋಡ್ರಿ ಮತ್ತು ಕಲರ್ ಇಲ್ಲಿ ಚೇಂಜ್ ಆಗ್ಯದ್ರಿ. ಈಗ ಇದು ಆಗ್ಯದ ಇಲ್ಲ ಅಂತ ಹೆಂಗೆ ಚೆಕ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಾನು ಏನು ಮಾಡ್ತೀನಿ ರೀ, ಒಂದು ಬಟ್ಲಾಗ ಈಗ ನೀರು ತೊಗೋತೀನಿ ರೀ. ನೀರಿನಾಗ ಒಂದು ಸ್ವಲ್ಪ ಇದು ಹಾಕೊಂಡು ಬಿಡ್ತೀನಂತ್ರಿ. ಮತ್ತು ನೀರಾಗ ಹಾಕೋದು ಕೂಡಲೇ ಅದು ಜಲ್ದಿ ತಣ್ಣಗಾಗ್ತದೆ ರೀ ಮತ್ತು ಘಟ್ನೂ ಆಗಿಬಿಡ್ತದೆ. ಹಿಂಗೆ ತೆಕ್ಕೊಂಡು ಏನು ಮಾಡಬೇಕು ನಾವು, ಅದು ಮುರಿದು ನೋಡಬೇಕಾಗ್ತದೆ ರೀ. ನಾವು ಟಕ್ ಅಂತ ಮುರಿತಂದ್ರೆ ಪರ್ಫೆಕ್ಟಾಗಿ ಆಗ್ಯದಂತ ಅರ್ಥ ರೀ. ರಬ್ಬರ್ ಥರ ಅದು ಎಳಿಬಾರ್ದು ನೋಡ್ರಿ. ಅಂದ್ರೆ ಇಲ್ಲಿ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು ರೀ. ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಈ ಒಂದು ಬಟ್ಟಲೇನು ಹುರಿದಿಟ್ಕೊಂಡಿದ್ದೇವಲ್ಲ ರೀ ಬಿಳಿ ಎಳ್ಳು, ಅವು ಸೇರಿಸ್ಬಿಡ್ತೀನಂತ್ರಿ. ಹಾಗೆ ಸಣ್ಣ ಉರಿನಾಗ ಮತ್ತು ಚಲೋ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ರೀ ಎಲ್ಲ ಕಡೆ. ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಅದ ರೀ. ಒಂದು ಬಟ್ಟಲು ಬೆಲ್ಲ ಇದ್ರೆ ಒಂದು ಬಟ್ಟಲು ನಾವಿಲ್ಲಿ ಎಳ್ಳು ತೊಗೋಬೇಕಾಗ್ತದೆ ರೀ. ನೋಡ್ರಿ ಎಲ್ಲ ಚಂದ ಮಿಕ್ಸ್ ಮಾಡ್ಕೋತೀನಿ. ಈಗ ಏನು ಮಾಡ್ತೀನಪ್ಪ ಅಂದ್ರೆ ಗ್ಯಾಸ್ ಬಂದ್ ಮಾಡ್ತೀನಿ ರೀ. ಈಗ ಈ ಚಿಕ್ಕಿ ಮಾಡ್ಲಿಕ್ಕೆ ನಾ ಏನು ಮಾಡೀನಿ ರೀ ಇಲ್ಲಿ ಅಂತಂದ್ರೆ, ಇಲ್ಲಿ ಇಕೋ ಬೇಕ್ದು ನಾ ಪೇಪರ್ಸು ತೊಗೊಂಡೇನಿ ರೀ. ಇಲ್ಲಾಂದ್ರೆ ಬಟರ್ ಪೇಪರ್ನು ತೊಗೋಬೋದು. ಇದು ಯಾವುದೂ ಇಲ್ಲಪ್ಪ ಅಂತಂದ್ರೆ ಈ ಚಾಪಿಂಗ್ ಬೋರ್ಡ್ ಇರ್ತದಲ್ರಿ ಅದು ತೊಗೋರಿ. ಇಲ್ಲಾಂದ್ರೆ ಯಾವ್ದಾರ ಸ್ಟೀಲ್ದು ಅಲ್ಯೂಮಿನಿಯಂ ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಒರೆಸಿ ಹಿಂಗೆ ಹಾಕೋಬೋದು ನೋಡ್ರಿ. ಆದರೆ ಇದ್ರ ಮೇಲೆ ಭಾಳ ಈಸಿದಾಗ ಬಂದುಬಿಡ್ತದೆ ರೀ. ಸ್ವಲ್ಪನೂ ಮೆತ್ಕೊಳ್ಳಲ್ಲ. ಮ್ಯಾಲೆ ಇನ್ನೊಂದು ಪೇಪರ್ ಹಾಕೀನಿ ರೀ. ಮತ್ತೀಗ ಈ ಬೆಲ್ಲುಣಿಗೆ ತೊಗೊಂಡು ಲಾಟಿಸ್ತೀನಂತ್ರಿ. ಈಗ ನೀವು ಈ ಚಾಪಿಂಗ್ ಬೋರ್ಡ್ ಮೇಲೆ ಅಥವಾ ನೀವು ಈ ಕಟ್ಟಿ ಮೇಲೆಲ್ಲ ಮಾಡ್ಕೊಂಡ್ರಿ ಅಂತಂದ್ರೆ ಬೆಲ್ಲಣಿಗೆಗೆ ಸ್ವಲ್ಪ ತುಪ್ಪ ಒರೆಸ್ಬೇಕಾಗ್ತದೆ ರೀ. ಮತ್ತು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ದಪ್ಪ ಬೇಕೋ ಹೆಂಗೆ ಬೇಕೋ ಹಂಗೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋರಿ. ನಾ ಅಷ್ಟೇ ಮೀಡಿಯಮ್ ಸೈಜ್ನಾಗ ಇಲ್ಲಿ ಲಾಟಿಸ್ತೀನಂತ್ರಿ. ನೋಡ್ರಿ ಈಸಿದಾಗ ಆಗಿಬಿಡ್ತದೆ ರೀ. ಸ್ವಲ್ಪನೂ ಮೆತ್ಕೊಳ್ಳಲ್ರಿ ಅದು. ಈಗ ಇದು ಮ್ಯಾಲಿನ ಪೇಪರು ನಾನು ತೆಗೆದು ಬಿಡ್ತೀನಿ. ನೋಡ್ರಿ ಎಷ್ಟು ಶೈನಿಯಾಗಿ ಬಂದದಂತ್ರಿ. ಈ ತುಪ್ಪ ಸೇರಿಸೋದ್ರಲ್ಲಿಂದ ಹಿಂಗೆ ಕಲರ್ ಬರ್ತದೆ ರೀ ಇದರದು. ಅಂದ್ರೆ ಪೂರ್ತಿ ಶೈನಿಯಾಗಿ ಬರ್ತದೆ. ಈಗ ನೋಡ್ರಿ ಒಂದು ಪಿಜ್ಜಾ ಕಟ್ಟರು ಇಲ್ಲ ಚಾಕು ಏನಾರ ತೊಗೊಂಡು ಫಸ್ಟಿಗೆ ಏನು ಮಾಡ್ತೀನಪ್ಪ ಅಂದ್ರೆ ಎಲ್ಲ ಎಡ್ಜಸ್ಸು ಕಟ್ ಮಾಡ್ಕೋತೀನಿ ರೀ. ಅಂದ್ರೇನು ಒಂದು ಪರ್ಫೆಕ್ಟ್ ಶೇಪ್ ಬರಬೇಕಲ್ರಿ. ಹೀಗಾಗಿ ನಾ ಫಸ್ಟು ಎಡ್ಜಸ್ ಕಟ್ ಮಾಡ್ಕೊಂಡೀನಿ ರೀ. ಈಗ ನಿಮಗೆ ಹೆಂಗೆ ಸೈಜ್ ಬೇಕೋ ಹಂಗೆ ಕಟ್ ಮಾಡ್ಕೋತಾ ಹೋಗಬೇಕಾಗ್ತದೆ. ನಾ ಇಲ್ಲಿ ಸಣ್ಣ ಸಣ್ಣ ಪೀಸ್ಗಳು ಮಾಡ್ಕೊಂಡೀನಿ ರೀ ಸ್ಕ್ವೇರ್ ಶೇಪ್ನಾಗ. ಈಗ ಈ ಸೈಡ್ನು ಹಿಂಗೂ ಕಟ್ ಮಾಡ್ಕೋಬೇಕಾಗ್ತದೆ. ಎಲ್ಲ ಹೀಗೆ ನಾನು ಕಟ್ ಮಾಡಿ ಇಟ್ಕೊಂಡೀನಿ ರೀ. ಸ್ವಲ್ಪ ಆರ್ಲಕ್ಕೆ ಬಿಡಬೇಕಾಗ್ತದೆ ರೀ. ಪೂರ್ತಿ ಆರಿದ್ಮೇಲೆ ನಾವು ಕಟ್ ಮಾಡ್ಲಿಕ್ಕೆ ಹೋದ್ರೆ ಅದು ಬರಲ್ರಿ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದದ. ಈಗ ಈಸಿದಾಗ ನಾವು ಇವು ಪೀಸ್ಗಳೇನವಲ್ರಿ ಸಪ್ರೇಟ್ ಮಾಡ್ಕೋಬೋದು. ನಾ ಮೊದಲೇನು ಮಾಡ್ತೀನಿ ಅಂದರೆ ಎಡ್ಜಸ್ ಎಲ್ಲ ತೆಗೆದುಬಿಡ್ತೀನಂತ. ನೋಡ್ರಿ ಎಷ್ಟು ಈಸಿದಾಗ ಹೊಂಟವಂತ. ಹಿಂಗೆ ಮುರಿದು ನಾ ಏನು ಮಾಡ್ತೀನಿ ಎಲ್ಲ ಚಿಕ್ಕಿಗಳು ಸಪ್ರೇಟ್ ಮಾಡ್ಕೋತೀನಿ ರೀ. ನೋಡ್ಲಕ್ಕೂ ಎಷ್ಟು ಚಲೋ ಆಗ್ಯಾವ್ರಿ. ಹಾಗೆ ಅಷ್ಟು ತಿನ್ಲಕ್ಕೂ ಕ್ರಿಸ್ಪಿ ಆಗಿರ್ತಾವ. ಸ್ವಲ್ಪನೂ ಗಟ್ಟಿ ಆಗಿರಲ್ರಿ. ನಾ ಹೇಳಿದ ಮೆಥಡ್ನಾಗ ನೀವು ಮಾಡಿ ನೋಡ್ರಿ, ಪರ್ಫೆಕ್ಟ್ ಚಿಕ್ಕಿ ಆಗ್ತಾವ್ರಿ. ನೀವು ಇದೇ ಮೆಥಡ್ನಾಗ ಶೇಂಗಾದ ಚಿಕ್ಕಿನೂ ಹಿಂಗೆ ಮಾಡ್ಬೋದು ರೀ. ಈಗ ಒಂದೊಂದಾಗಿ ಎಲ್ಲ ಮುರಿದು ನಾವೊಂದು ಪ್ಲೇಟ್ನಾಗ ಇಟ್ಕೋತೀನಿ ರೀ. ನೋಡ್ರಿ ಎಷ್ಟು ಚಂದ ಕಾಣ್ಲತ್ತವಂತ. ಈಗೆಲ್ಲ ತೆಗೆದು ಈ ಪ್ಲೇಟ್ನಾಗ ಇಟ್ಟೀನಿ ನೋಡ್ರಿ. ಮತ್ತು ನೀವು ಒಂದ್ಸಲ ಹಿಂಗೆ ಇದೇ ಮೆಥಡ್ನಾಗ ಮತ್ತು ಇದೇ ಮೆಜರ್ಮೆಂಟ್ನಾಗ ಟ್ರೈ ಮಾಡಿ ನೋಡ್ರಿ, ಪಕ್ಕ ಫೇಲ್ ಆಗಲ್ರಿ. ಈಗೆಲ್ಲ ಮಾಡಿ ಇಟ್ಟೀನಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.